ಗ್ರಹಗಳ ಪೈಕಿ ಪ್ರಮುಖವಾಗಿರುವ ಗುರುಗ್ರಹವು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಗುರುವಾರ ಗುರುಗ್ರಹಕ್ಕೆ ಮೀಸಲು. ಈ ದಿನ ಆತನನ್ನ ಪೂಜಿಸುವುದರಿಂದ ಆಧ್ಯಾತ್ಮಿಕ ಪ್ರಗತಿ ಹಾಗೂ ಸಂಪತ್ತು ದೊರೆಯುತ್ತದೆ. ಸಮಸ್ಯೆಗಳೊಂದಿಗೆ ಹೋರಾಡುವವರು ಸಹ ಜೀವನದಲ್ಲಿ ಯಶಸ್ಸು ಸಾಧಿಸುತ್ತಾರೆ. ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತಾರೆ. ಅನೇಕ ಸಮಸ್ಯೆಗಳಿಗೆ ಜಾತಕದಲ್ಲಿ ಗುರುವಿನ ದುರ್ಬಲ ಸ್ಥಾನವೇ ಕಾರಣವಾಗಿರುತ್ತೆ. ಈ ಕಾರಣದಿಂದಾಗಿ ವೃತ್ತಿ ಮತ್ತು ಯಶಸ್ಸಿನಲ್ಲಿ ಅಡೆತಡೆಗಳು ಬರುತ್ತವೆ. ಮನೆಯಲ್ಲಿ ಬಡತನದ ಜೊತೆಗೆ ದುಡಿಮೆಗೆ ತಕ್ಕ ಫಲ ಸಿಗುವುದಿಲ್ಲ. ಗುರುವಾರದಂದು ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಮಾತ್ರ ಗುರುಗ್ರಹದ ಸ್ಥಿತಿಯನ್ನ ಸುಧಾರಿಸಬಹುದು. ಗುರುವಾರ ಬೆಳಿಗ್ಗೆ ಮೊದಲು ಸ್ನಾನ ಮಾಡಿ ನಂತರ ಸೂರ್ಯ ದೇವರಿಗೆ ನೀರನ್ನ ಅರ್ಪಿಸಿ. ಮನೆಯ ದೇವರ ಗುಡಿಯಲ್ಲಿ ವಿಷ್ಣು ಮತ್ತು ಗುರುವನ್ನ ಪೂಜಿಸಿದ ನಂತರ ತುಪ್ಪದ ದೀಪವನ್ನ ಬೆಳಗಿಸಿ. ಅದರಲ್ಲಿ ಸ್ವಲ್ಪ ಕುಂಕುಮ ಹಾಕಿ ದೇವರು ಪ್ರಸನ್ನನಾಗ್ತಾನೆ. ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತನ್ನ ನೀಡ್ತಾನೆ. ಜಾತಕದಲ್ಲಿ ಗುರುಗ್ರಹವನ್ನ ಬಲವಾದ ಸ್ಥಾನದಲ್ಲಿ ತರಲು ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸಿ. ನಂತರ ವಿಷ್ಣುವಿಗೆ ಹಳದಿ ಸಿಹಿಯನ್ನ ಅರ್ಪಿಸಿ. ಇದರಿಂದ ಭಗವಾನ್ ವಿಷ್ಣು ಸಂತಸಗೊಳ್ತಾನೆ. ಪ್ರಗತಿಯ ಹಾದಿಗಳು ಶೀಘ್ರದಲ್ಲೇ ತೆರೆದುಕೊಳ್ತವೆ. ಶಾಸ್ತ್ರಗಳ ಪ್ರಕಾರ ಗುರುವಾರ ಹಳದಿ ಹಣ್ಣುಗಳನ್ನು ದಾನ ಮಾಡುವುದರಿಂದ ಜಾತಕದಲ್ಲಿ ಗುರುವಿನ ಸ್ಥಾನವನ್ನ ಬಲಪಡಿಸುತ್ತೆ. ಹಳದಿ ಹಣ್ಣುಗಳನ್ನ, ವಿಶೇಷವಾಗಿ ಬಾಳೆಹಣ್ಣುಗಳನ್ನ ದಾನ ಮಾಡುವುದು ತುಂಬಾ ಮಂಗಳಕರವಾಗಿದೆ. ಗುರುವಾರದಂದು ಕೇಸರಿ ಬಳಕೆಯು ನಿಮ್ಮ ಗ್ರಹಗಳ ರಾಶಿಯನ್ನ ಸರಿಪಡಿಸುತ್ತೆ. ಇದು ಗ್ರಹದ ಪರಿಸ್ಥಿತಿಯನ್ನ ಹೆಚ್ಚಿಸುತ್ತೆ. ಇದಕ್ಕಾಗಿ ಹಾಲಿನಲ್ಲಿ ಕುಂಕುಮ ಸೇರಿಸಿ ಗುರುವಾರದಂದು ವಿಷ್ಣುವಿಗೆ ಅರ್ಪಿಸಿ. ಇದರ ನಂತರ ಈ ಹಾಲನ್ನ ಕುಡಿಯಿರಿ. ಇದಲ್ಲದೆ ಕೇಸರಿ ಖೀರ್ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ ನಂತರ ತಿನ್ನಿ. ಈ ಪರಿಹಾರವನ್ನ ತೆಗೆದುಕೊಳ್ಳೋದ್ರಿಂದ ಮಾತ್ರ ಮನೆಯಲ್ಲಿ ತೊಂದರೆಗಳು, ಅಶಾಂತಿ, ಅಪಶ್ರುತಿ ಮತ್ತು ಜಗಳಗಳು ಕೊನೆಗೊಳ್ಳುತ್ತವೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.